ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹ ಅನಿಲ್ ಕನ್ನಡ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತೊಂದು ಬ್ಲಾಗ್ ಎಲ್ಲ ಹೋಗ್ತಿದ್ದಾರೆ ಅಂತ ಅಂದ್ಕೊಳ್ಬೋದು. 12 o'clock ಆಗಿತ್ತು. ಸೊ ಅಂಕೆಗೌಡನ ದೊಡ್ಡಿಗೆ ಹೋಗಬೇಕಿತ್ತು, ಹೊರಡ್ತಾ ಇದ್ದು. ಸೊ ಅಲ್ಲಿ ಇವತ್ತು ಆಷಾಢ ಅಂದ್ಬಿಟ್ಟು ಓದ್ ವೀಡಿಯೋಸ್ ಎಲ್ಲ ನೋಡಿದರೆ ಗೊತ್ತಾಗುತ್ತೆ. ಹೊಸ ಮದುವೆ ಹೆಣ್ಣು ಗಂಡಿಗೆ ಆಷಾಢದಲ್ಲಿ ಊಟ ಮಾಡಬೇಕು ಅಂದ್ಬಿಟ್ಟು ಬನ್ನಿ ಅಡುಗೆ ಮಾಡೋಣ ಅಂತ ಹೇಳಿದರು. ಸೊ ಅದಕ್ಕೆ ಹೊರಟು. ಸೊ ಹೋಗಿ ಸಂಜೆಗೆ ವಡೆ ಪಾಯಸ ಅನ್ನ ಸಾರು ಮಾಡಿದ್ದು. ಸೊ ಮಾಡೋಷ್ಟರಲ್ಲೇ ಟೈಮ್ ಆಗೋಯಿತು. ಸೊ ವಡೆನ ಹಾಕ್ಕೊಳ್ತಾ ಇದ್ದು, ವಡೆ ಮಾಡ್ತಾಯಿದ್ದು. ಸೊ ತುಂಬ ಟೇಸ್ಟಿಯಾಗಿ ಬಂದಿತ್ತು. ಅದನ್ನು ಕೂಡ ಮಾಡಿ ಅದೆಲ್ಲ ಆದಮೇಲೆ ಊಟ ಮಾಡಿ ಮಲ್ಕೊಂಡು ಇನ್ನೇನು ಕೆಲಸ ಇರಲಿಲ್ಲ. ವಡೆ ಪಾಯಸ ಅನ್ನ ಸಾರು ಎಲ್ಲ ಮಾಡಿ ಮತ್ತೆ ಬೆಳಿಗ್ಗೆ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದು. ಒಂದು 8 o'clock ಆಗಿತ್ತು. ಇದು ಬಂದು ಚಿಕನ್ ಮಾಡೋಕ್ಕೆ ಅಂದ್ಬಿಟ್ಟು ಚಿಕನ್ ಸಾರು ಮತ್ತು ಕಬಾಬ್ ಮಾಡೋಕ್ಕೆ ಅಂದ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದು. ಮಸಾಲೆ ಎಲ್ಲ ರುಬ್ಬಿ ಮಡಗಿ ಆದಮೇಲೆ ಚಿಕನ್ ತೊಳ್ಕೊಳ್ಳೋಣ ಅಂತ ಬಂದು. ಸೊ ಚಿಕನ್ ಎಲ್ಲ ನೀಟಾಗಿ ತೊಳೆದು ವಾಶ್ ಮಾಡ್ತಾಯಿದ್ದು. ಎಲ್ಲೋದ್ರೂ ಅಡುಗೆ ಮಾಡೋದಂತೂ ನನ್ನದೇ ಜಾಸ್ತಿ ಕೆಲಸ. ಸೊ ಅದಕ್ಕೆ ಮಾಡ್ತಾಯಿದ್ದು. ಸೊ ಅದನ್ನು ಕೂಡ ಎಲ್ಲ ಮಾಡ್ಕೊಳ್ತಾ ಇದ್ದು. ಮೊದಲೇ ಮಾಮೂಲಿ ಮಾಂಸದ ಕೋಳಿನ ತೊಳೆದು ಇಟ್ಟಿದ್ದು. ಸೊ ಇವಾಗ ಮೊಟ್ಟೆ ಕೋಳಿನ ತೊಳೆದು ಇಟ್ಕೊಳ್ತಾ ಇದ್ದೀವಿ. ಸೊ ಇದೆಲ್ಲ ಆದಮೇಲೆ ಫಸ್ಟೇ ಕಬಾಬ್ ಮಡಗ್ಬಿಡೋಣ ಅಂತ ಕಬಾಬ್ಗೆಲ್ಲ ಕಲಿಸ್ಕೊಳ್ತಾ ಇದ್ದೆ. ನಾನು ಮೋಸ್ಟ್ಲಿ ಒಂದು 3 kg ಇತ್ತು ಅನಿಸುತ್ತೆ ಚಿಕನ್ನು. ಸೊ ಅದಕ್ಕೆ 3-4 ಪಾಕಿಟ್ ಕಬಾಬ್ ಪೌಡರ್, ಮೊಟ್ಟೆ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲನೂ ಹಾಕ್ಕೊಂಡು ಕೂಡ ಎಲ್ಲನೂ ಕೂಡ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದೆಲ್ಲನೂ ಮಡಗಿಬಿಟ್ರೆ ಈಸಿ ಆಗುತ್ತೆ ಅಂದ್ಬಿಟ್ಟು ಏನು ಮಾಡ್ತಾ ಫಸ್ಟೇ ಮಡಗ್ಬಿಡೋಣ. ಆಮೇಲೆ ಊಟ ಮಾಡಿಕೊಂಡು ನಂತರ ಅಡುಗೆ ಕೈ ಹಾಕೋಣ ಅಂದ್ಬಿಟ್ಟು ನೆಕ್ಸ್ಟು ಮಾಮೂಲಿ ಫುಲ್ ಕಬಾಬೆಲ್ಲ ಮಾಡಬೇಕಲ್ಲ ಅಂದ್ಬಿಟ್ಟು ನಾವು ಇದು ಮಾಡ್ತಾಯಿದ್ದು. ಸೊ ಇವಾಗ ಕಲಿಸ್ತಾ ಇರೋದು ಕೂಡ ಹೊಸ ಮದುವೆ ಎಣ್ಣೆ. ಬಟ್ ಆದರೆ ನಾನು ಹೇಳ್ತಾ ಇದ್ದೆ ಅವ್ರು ಕಲಿಸ್ಕೊಳ್ತೀನಿ ಅಂದ್ಬಿಟ್ಟು ಕಲಿಸ್ಕೊಳ್ತಾ ಇದ್ದರು. ಸೊ ಆದರೂ ಮನೇಲಿ ಎಲ್ಲ ಮನೆ ತುಂಬ ಜನ ಇದ್ದರೆ ಏನೋ ಒಂಥರ ಖುಷಿ ಅಲ್ವಾ. ಸೊ ಅದಕ್ಕೆ ಹಾಗೆ ಎಲ್ಲ ಮಾತಾಡ್ಕೊಂಡು ಕತೆ ಆಡಿಕೊಂಡು ಎಲ್ಲನೂ ಕೂಡ ಮಾಡ್ಕೊಳ್ತಾ ಇದ್ದು. ಸೊ ಅದನ್ನು ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಚಿಕನ್ ಎಲ್ಲ ಕಲಸಿ ಪ್ರಿಪೇರ್ ಮಾಡಿಬಿಡೋಣ ಅಂತ. ಎಲ್ಲ ಆದಮೇಲೆ ಲಾಸ್ಟು ನಿಂಬೆಹಣ್ಣು ಮತ್ತು ಕರಿಬೇವಿನ ಸೊಪ್ಪನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ 1-2 hours ಇಟ್ಬಿಟ್ರೆ ಚೆನ್ನಾಗಿ ಹಿಡಿಯುತ್ತೆ ಕಬಾಬೆಲ್ಲ ಅಂದ್ಬಿಟ್ಟು. ಸೊ ಅದನ್ನು ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಮೊಟ್ಟೆ ಮಡಗಿದ ಮೇಲೆ ಆಮೇಲೆ ಇದು ಮಾಡಿದ್ದು ಐಸ್ ಕ್ರೀಮ್. ಆಗ ಮೊದಲೇ ಮಾಡ್ಬೇಕಾಯ್ತು ನಾನು ಅವೆಲ್ಲ ಹಾಕ್ದಾಗ. ಸೊ ಇವಾಗ ಫೈನಲ್ ಇದೆಲ್ಲನೂ ಕಲಸಿಟ್ಟಾದ್ಮೇಲೆ ನಾನು ಊಟ ಮಾಡ್ತೀನಿ ಅಂದರು. ಸೊ ಅವ್ರು ಮಾಡ್ಕೊಳ್ಳಿ, ನಾನು ಸಾಂಬಾರ್ಗೆ ಇಟ್ಬಿಡ್ತೀನಿ ಅಂದ್ಬಿಟ್ಟು. ಸೊ ಫಸ್ಟು ಮಸಾಲ ಹಾಕಿ ಎಣ್ಣೆ ಬಿಟ್ಟು ಮಾಮೂಲಿ ಸುಮಾರು ವೀಡಿಯೋಸಲ್ಲಿ ನಾನು ತೋರಿಸಿನಿ ಅದೇ ಥರ ಅಡುಗೆ ಮಾಡ್ಕೊಳ್ತಾ ಇದ್ದೆ. ಅಂದರೆ ಕುಕ್ಕರಲ್ಲಿ ಕೂಗಿಸ್ಬೇಕಲ್ವ. ಸೊ ಅದರಲ್ಲಿ ನೀಟಾಗಿ ಬೇಯೆಲ್ಲ ತಳ ಚಿಕ್ತು ಅಂದ್ಬಿಟ್ಟು ನಾನು ಬೇರೆ ತೊಗೊಂಡು ಇದು ಮಾಡ್ಕೊಳ್ತಾ ಇದ್ದೆ, ಫ್ರೈ ಮಾಡ್ಕೊಳ್ಳೋಣ ಅಂತ. ಸೊ ಅದಾದಮೇಲೆ ನಮ್ಮ ಚಿರೋಟಿ ಮಾಡೋಣ ಅಂದ್ಬಿಟ್ಟು ನಮ್ಮ ಅವರು ಕೂಡ ರೆಡಿ ಮಾಡ್ಕೊಳ್ತಾ ಇದ್ರು. ಸೊ ರೆಡಿ ಮಾಡ್ಕೊಳ್ಳಿ ಅಂದ್ಬಿಟ್ಟು ನಾವು ಕಬಾಬ್ ಹಾಕೋಕೆ ಶುರು ಮಾಡಿದ್ವು. ಚಿಕನ್ ಸಾರು ಆಲ್ರೆಡಿ ಅದು ಆಯಿತು. ಸೊ ಆ ಕಡೆ ಪಕ್ಕಕ್ಕೆ ಇಟ್ಬಿಟ್ಟು ನಾವು ಕಬಾಬ್ ಹಾಕಿದ್ದಾದಮೇಲೆ ಊಟ ಮಾಡಿಕೊಂಡು ಮತ್ತು ಚಿರೋಟಿ ಮಾಡೋಣ ಅಂದ್ಬಿಟ್ಟು ಕೈ ಆಗ್ತು. ಸೊ ನೋಡಿ ಅವರಿಬ್ಬರು ಸೊ ಸಕ್ಕರೆ ಉದುರಿಸ್ಕೊಡ್ತಾ ಇದ್ದಾರೆ ಅವರಿಬ್ಬರು ಮಕ್ಕಳು. ಸೊ ನಮ್ಮಮ್ಮ ಚಿರೋಟಿ ಕರಿತಾ ಇದ್ರು, ನಾವು ಕೂಡ ಚಿರೋಟಿನ ಲಟ್ಟಿಸ್ತಾ ಇದ್ವು. ಸೊ ಅದೆಲ್ಲ ಆದಮೇಲೆ ಈ ಕಡೆ ಈಚೆಗಡೆ ನಮ್ಮ ಯಜಮಾನ್ರು ಐಕ್ಳೆಲ್ಲ ಸೇರಿ ವಾಲಿಬಾಲ್ ಆಡ್ತಿದ್ರು. ಸೊ ನಾನು ಹೋಗೋಕ್ಕಾಗಿಲ್ಲ ಅನ್ನೋ ಬೇಜಾರು. ಸೊ ತುಂಬ ಫ್ಯಾಮಿಲಿ ಎಲ್ಲ ಸೇರಿದ್ರೆ ಮತ್ತು ತುಂಬ ಖುಷಿ.
ಅಂತಲೇ ಹೇಳ್ಬೋದು. ನನಗಂತೂ ತುಂಬಾ ಖುಷಿ. ಸೊ ಈ ವಿಡಿಯೋನ ಇಲ್ಲಿ ಫುಲ್ ನೋಡಿದ್ದೀರಾ ಅಂತ ನಾನು ಅಂದ್ಕೊಳ್ತೀನಿ. ಫೀಸ್ಟ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ ನಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋಗೋಸ್ಕರ ವೆಯ್ಟ್ ಮಾಡಿ.